ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಮಸಾಲ ವಡ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮಸಾಲ ವಡ ಹೇಳ್ತಾರೆ, ನಮ್ಮೂರಲ್ಲಿ ಇದಕ್ಕೆ ಚಟ್ಟಂಬಡೆ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೆಲ್ಲ ಇನ್ನೂ ಚೆನ್ನಾಗಾಗುತ್ತೆ. ಜೋರು ಮಳೆ ಬರುವಾಗೆಲ್ಲ ಇದನ್ನು ಕೂತ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಹಾಗೂ ಟೈಮ್ ಪಾಸಿಗೆ ಅಂತೂ ಇದು ತುಂಬ ಒಳ್ಳೆಯದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ತುಂಬ ಈಸಿ ಕೂಡ ಉಂಟು. ಏನು ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ, ಅದು ತುಂಬ ಕಷ್ಟಪಡಲಿಕ್ಕಿಲ್ಲ. ಓಕೆ, ಈಗ ನಾನು ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಫಸ್ಟಿಗೆ ಇದಕ್ಕೆ ನಾನು ಕಡಲೆಬೇಳೆಯನ್ನು ನೆನೆಸಿಟ್ಟಿದ್ದೀನಿ. ನಾನಿಲ್ಲಿ 1.5 ಗಂಟೆ ತನಕ ಆಗಿದೆ ನಾನು ನೆನೆಸಿಟ್ಟು. 1-1.5 ಗಂಟೆ ತನಕ ಸಾಕು, ನೆನೆಯುತ್ತೆ ಅಷ್ಟೇ ಸಾಕು. ಇದಕ್ಕೆ ತುಂಬ ನೆನೆಯಲಿಕ್ಕೆ ಇಡಲಿಕ್ಕೆಲ್ಲ ಏನಿಲ್ಲ. ಈಗ ನಾನು 1.5 ಗಂಟೆ ಆಯಿತು ಇದು ತೊಳೆದು ನೆನೆಸಿ ಇಟ್ಟಿದ್ದೆ. ಇವಾಗ ಇದನ್ನು ನಾನು ಫಸ್ಟಿಗೆ ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡುವಾಗ ಏನಂದರೆ ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಸ್ವಲ್ಪ ಗರಿ ಅಂದರೆ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ, ದರ ಅಂತ ಹೇಳ್ತೀವಿ ನೋಡಿ, ಆ ರೀತಿ ಇದನ್ನು ಗ್ರೈಂಡ್ ಮಾಡಬೇಕು. ಆಮೇಲೆ ಇದಕ್ಕೆ ಜಾಸ್ತಿ ಏನು ಬೀಳೋದಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಜಿಂಜರ್, ಆಮೇಲೆ ಸ್ವಲ್ಪ ಒಂದು ಅರ್ಧ ನಾನಿಲ್ಲಿ ಆನಿಯನ್ ಹಾಕಿದ್ದೀನಿ. ನೀವು ಬೇಕಿದ್ರೆ ಇಡೀ ಕೂಡ ಫುಲ್ ಇದ್ದರೆ ಫುಲ್ ಕೂಡ ಹಾಕ್ಬೋದು. ನಾನಿಲ್ಲಿ ಅರ್ಧ ಆನಿಯನ್ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಒಂದು 2 ಆಮೇಲೆ 2 ಗ್ರೀನ್ ಚಿಲ್ಲಿ. ಇದು ನಿಮಗೆ ರೆಡ್ ಕಾಣ್ಬೋದು, ಇದು ಹಣ್ಣಾಗಿದೆ ಆದ್ದರಿಂದ ಗ್ರೀನ್ ಚಿಲ್ಲಿನೇ ಇದು. ಆಮೇಲೆ ಕಡಿಯುವಾಗ ಒಂದು 2 ಒಣಮೆಣಸನ್ನು ಅದಕ್ಕೆ ಹಾಕಿಬಿಡಿ. ಕಡಿಯುವಾಗ ಯಾವುದು ನಾವು ಇದು ಕಡಿತೀವಿ ನೋಡಿ, ಚನದಾಳು ಕಡಲೆಬೇಳೆ, ನಾವು ಕಡಲೆಬೇಳೆ ಕಡಿತೀವಿ ನೋಡಿ, ಆವಾಗ 2 ಮೆಣಸನ್ನು ಅದಕ್ಕೆ ಹಾಕಿ ಕಡೀರಿ ಅಷ್ಟೇ. ಅಂದರೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳಿ, ಮಸಾಲ ವಡ ಅಂತ ಹೇಳ್ತೀವಿ ನೋಡಿ, ಹಾಗೆ ಸ್ವಲ್ಪ ಖಾರ ಸ್ಪೈಸಿ ಆಗಿರಲಿ ಅಂತ ಹೇಳಿ ಚೆನ್ನಾಗಾಗುತ್ತೆ. ಓಕೆ, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟಿಗೆ ನಾನಿಲ್ಲಿ ಕಡಲೆಬೇಳೆಯನ್ನು ನೆನೆಸಿಟ್ಟಿದ್ದೆ ನೋಡಿ, ಅದನ್ನೀಗ ಗ್ರೈಂಡ್ ಮಾಡ್ತಾ ಇದ್ದೀನಿ. ನಾನು ನೀರು ಹಾಕ್ತಾ ಇಲ್ಲ, ಇದನ್ನು ಸ್ವಲ್ಪನೇ ಗ್ರೈಂಡ್ ಮಾಡಿ, ಯಾಕೆಂದರೆ ನೀರು ಹಾಕೋದಿಲ್ಲಲ್ಲ, ಹಾಗಾಗಿ ಕಷ್ಟ ಆಗೋದು ಬೇಡ ಅಂತ ಹೇಳಿ ಸ್ವಲ್ಪನೇ ಹಾಕಿ ಗ್ರೈಂಡ್ ಮಾಡಿ. ಬೇಕಿದ್ರೆ ನೀರನ್ನು ಫುಲ್ಲು ನೀವು ಬೇಕಿದ್ರೆ ಸೋಸಿ ತೆಗಿಬೋದು, ಇನ್ನೂ ಕೂಡ ಒಳ್ಳೆಯದು. ಆಮೇಲೆ ಕಡಿಯುವಾಗ ಇದಕ್ಕೆ ಒಂದು 3 ಒಣಮೆಣಸನ್ನು ಹಾಕಿಬಿಡಿ. ಓಕೆ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಡಿಬೇಕು. ಚೂರು ಕೂಡ ನೀರು ಹಾಕಬೇಡಿ, ನೀರು ಹಾಕದೆ ನೋಡಿ ಈ ರೀತಿ ಕಡಿಬೇಕು. ಫುಲ್ ಗ್ರೈಂಡ್ ಆಗಿ ಕಡಿಬಾರ್ದು. ಓಕೆ, ನಾನೀಗ ಎಲ್ಲವನ್ನು ಗ್ರೈಂಡ್ ಮಾಡಿದ್ರಲ್ಲಿ ಹಾಕಿದ್ದೀನಿ. ಇವಾಗ ನಾನು ತೋರಿಸಿದ ನೋಡಿ ಅದನ್ನೆಲ್ಲವನ್ನು ಹಾಕೋಣ ಇದಕ್ಕೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಇದು ಆಪ್ಷನಲ್, ಬೇಕಿದ್ರೆ ಹಾಕಿ ಇಲ್ಲದ್ರೆ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ರೀತಿ. ಉಪ್ಪೆಲ್ಲ ಸರಿಯಾಗಿ ಹಾಕಿ ನೋಡಿ, ಈ ರೀತಿ ಗಟ್ಟಿಯಾಗಿರ್ಬೇಕಿದು. ದರದರನೆ ಕಡಿದು ಈ ರೀತಿ ಗಟ್ಟಿಯಾಗಿರಬೇಕು. ಕೆಲವೊಂದು ಇಡೀ ಕಡಲೆ ಈ ರೀತಿ ಕಾಣುತ್ತೆ, ಈ ರೀತಿ ಇದ್ರೇ ಇದು ಒಳ್ಳೆಯದು. ಕೆಲವು ಇಡೀ ಕಡಲೆ ಈ ರೀತಿ ಇರಬೇಕು ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ಇದು ಕೆಲವರು ಗೊತ್ತಿಲ್ಲದವರು ಇಡೀ ಕಡಲೆ ಉಂಟು ಇನ್ನೂ ಕೂಡ ಕಡಿಬೇಕಂತ ಕಡಿಲಿಕ್ಕೆ ಹೋಗಬೇಡಿ. ಇದೇ ರೀತಿ ಇರಬೇಕಿದು. ಎಣ್ಣೆಯಲ್ಲಿ ಫ್ರೈ ಆಗುವಾಗ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ನೋಡಿ ಈ ರೀತಿ ಕೈಗೆ ಎಣ್ಣೆ ಒರೆಸಿ, ಈ ರೀತಿ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ಒಂದು ಉಂಡೆಯನ್ನು ತೆಗೀರಿ. ಆಮೇಲೆ ಸ್ವಲ್ಪ ಇದನ್ನು ಈ ರೀತಿ ಪ್ರೆಸ್ ಮಾಡಿ. ಈ ರೀತಿ ಹೀಗೆ ಎಲ್ಲವನ್ನು ಮಾಡಿದರೆ ಆಯಿತು ನೋಡಿ. ಈ ರೀತಿ ಇವಾಗ ಮಾಡಿ ಇಟ್ಟಿದ್ದೀನಿ ನಾನು. ಈ ರೀತಿ ಮಾಡಿ ನೋಡಿ, ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಒಳ್ಳೆ ಬಿಸಿ ಆದಮೇಲೆ ಇದನ್ನು ಒಂದೊಂದಾಗಿ ಬಿಟ್ಟರೆ ಆಯಿತು ಮೆಲ್ಲವಾಗಿ. ಓಕೆ ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ನಾನು ಇದನ್ನು ಎಣ್ಣೆಗೆ ಇವಾಗ ಬಿಡ್ತೀನಿ.
ಒಂದೊಂದನ್ನೇ ಮೆಲ್ಲವಾಗಿ ಬಿಡ್ತಾಯಿರಿ. ಮಾಡಿ ಮಾಡಿ ಕೂಡ ಬಿಡ್ಬೋದು ನೀವು, ಅಥವಾ ಮಾಡಿಟ್ಟು ಈ ರೀತಿ ಕೂಡ ಬಿಡ್ಬೋದು. 2 ವಿಧಾನ ಕೂಡ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಓಕೆ, ಸ್ವಲ್ಪ ಬ್ರೌನ್ ಆಗುವಾಗ ಇದನ್ನು ಟರ್ನ್ ಮಾಡ್ತಾನೆ ಇರಿ. ಇದಕ್ಕೆ ಗ್ಯಾಸನ್ನು ಸ್ವಲ್ಪ ಸ್ಲೋವಲ್ಲೇ ಇಟ್ಟು, ಅಂದರೆ ಸ್ಲೋ ಅಂದರೆ ಫುಲ್ ಸ್ಲೋ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಬೇಕು. ಯಾಕೆಂದರೆ ಒಮ್ಮೆಲೆ ನಾವು ಫಾಸ್ಟಲ್ಲಿ ಫ್ರೈ ಮಾಡಲಿಕ್ಕೆ ಹೋದರೆ ಹೊರಗಡೆ ಮಾತ್ರ ಅದು ಫ್ರೈ ಆಗುತ್ತೆ, ಒಳಗಡೆ ಹಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡಬೇಕು. ಇವಾಗ ನೋಡ್ಬೋದು ನೀವು, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೂ ಕೂಡ ಸ್ವಲ್ಪ ಫ್ರೈ ಆಗಲಿಕ್ಕೆ ಉಂಟು. ಇದು ಇಷ್ಟು ಸಾಕಾಗೋದಿಲ್ಲ, ಇನ್ನೂ ಕೂಡ ಸ್ವಲ್ಪ ಇದು ಫ್ರೈ ಆಗಬೇಕು. ಗ್ಯಾಸನ್ನು ನಾನು ಇವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಓಕೆ, ಇವಾಗ ಚಟ್ಟಂಬಡೆ ಫ್ರೈ ಆಗ್ತಾ ಉಂಟು. ಏನಂದರೆ ಕೆಲವರಿಗೆ ನಾನೀಗ ಮಾಡಿ ಇಟ್ಟು ಆಮೇಲೆ ಫ್ರೈ ಮಾಡೋದು ನಿಮಗೆ ತೋರಿಸಿದೆ. ಹೊಸದಾಗಿ ಮಾಡುವವರಿಗೆ ಮಾಡಿ ಇಟ್ಟು ಅಲ್ಲಿಂದ ತೆಗೆದು ಫ್ರೈ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಹಾಗಾಗಿ ನೀವು ಹೀಗೆ ಮಾಡ್ತಾ ಮಾಡ್ತಾ ಅದನ್ನು ಚಪ್ಪಟೆ ಮಾಡಿ ಎಣ್ಣೆಯಲ್ಲಿ ಬಿಡ್ಬೋದು. ನಾನು ಅದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಹೇಳಿ. ಇವಾಗ ನಾನು ಆವಾಗ ತೋರಿಸಿದೆ ಹೇಗೆ ನಾನು ಉಂಡೆ ಮಾಡಿ ಇಟ್ಟು ಆಮೇಲೆ ಲಾಸ್ಟಿಗೆ ಬಿಟ್ಟಿದ್ದೆ. ನೀವು ಡೈರೆಕ್ಟಾಗಿ ಮಾಡಿ ಮೆಲ್ಲನೆ ಬಿಡ್ಬೋದು ಬೇಕಿದ್ರೆ, ಅದು ಕೂಡ ನಿಮಗೆ ಈಸಿ ಆಗುತ್ತೆ. ಫಸ್ಟಿಗೆ ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಇಟ್ಟಿದ್ದು ಪ್ಲೇಟಿಂದ ತೆಗಿಲಿಕ್ಕೆ, ಹಾಗಾಗಿ ನಾನು ಹೇಳೋದು. ಓಕೆ, ಈಗ ಫ್ರೈ ಆಗ್ತಾ ಬಂತಿದ್ದು, ಇದು ಫ್ರೈ ಆಗಿದೆ. ನಾನು ಅದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಇವಾಗ ನೋಡಿ ಫ್ರೈ ಆಗ್ತಾ ಬರ್ತಾ ಉಂಟು. ಹೀಗೆ ಫ್ರೈ ಈಗ ನೋಡಿ ಬ್ರೌನ್ ಕಲರ್ ಬಂದಿದೆ ನೋಡಿ, ಸ್ವಲ್ಪ ಕೇಳ್ತಾ ಉಂಟಲ್ಲ ಶಬ್ದ ನೋಡಿ, ಈ ಸೌಂಡ್ ಬರುವಾಗ ಇದು ಫ್ರೈ ಆಗ್ತಾ ಬಂದಿದೆ ಅಂತ ಹೇಳಿ. ಆಮೇಲೆ ಏನು ಮಾಡಬೇಕಂದ್ರೆ ಗ್ಯಾಸ್ ಸ್ವಲ್ಪ ಫಾಸ್ಟಲ್ಲಿ ಇಡಬೇಕು. ನಾವು ಸ್ಲೋವಲ್ಲಿ ಇಟ್ಟಿದ್ವಲ್ಲ ಅದನ್ನು ಫುಲ್ ಫಾಸ್ಟಲ್ಲಿ ಇಟ್ಟು 1-2 ನಿಮಿಷ ಫ್ರೈ ಮಾಡಿ. ಓಕೆ ನೋಡಿ, ಇವಾಗ ನಾನು ತೆಗಿತೀನಿ. ನೋಡ್ತಾ ಇದ್ದೀರಲ್ಲ, ನಮ್ಮ ಮಸಾಲ ವಡಾ, ಚಟ್ಟಂಬಡೆ ಏನು ಹೇಳ್ತಿರೋದು ರೆಡಿಯಾಗಿದೆ. ದಾಲ್ ವಡಾ, ಓಕೆ ನೋಡಿ, ಈಗ ಎಣ್ಣೆ ಬಿಸಿ ಇರುವಾಗಲೇ, ಅಂದರೆ ಎಣ್ಣೆ ಅಲ್ಲಿ ಇರುವಾಗಲೇ ಯಾವ ರೀತಿ ಮಾಡೋದು ಅಂತ ಹೇಳ್ತಾರೆ ನೋಡಿ. ನನ್ನ ಇವರ ಹಸ್ಬೆಂಡ್ ಮಾಡಿ ತೋರಿಸ್ತಾರೆ ಇವತ್ತು ನಿಮಗೆ. ನೋಡಿ ಈ ರೀತಿ ಚಪ್ಪಟೆ ಮಾಡೋದು, ಹೀಗೆ ತೆಗೆದು ಹೀಗೆ ಹಾಕಿದರೆ ಆಯಿತು. ಇದು ನಿಮಗೆ ಈಸಿ ಆಗುತ್ತೆ. ಪ್ಲೇಟಲ್ಲಿ ಇಟ್ಟು ಆಮೇಲೆ ತೆಗಿಲಿಕ್ಕೆ ಫಸ್ಟಿಗೆ ಮಾಡುವವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ನೋಡಿ ಈ ರೀತಿ ಮಾಡಿ ಈ ರೀತಿ ಹಾಕಿದರೆ ಆಯಿತು. ನೀವು ಎಷ್ಟು ದೊಡ್ಡ ನೋಡಿ ಈ ರೀತಿ ಚಪ್ಪಟೆ ಮಾಡೋದು, ಆಮೇಲೆ ಇನ್ನೊಂದು ಕೈಯಲ್ಲಿ ತೆಗೆಯೋದು, ಆಮೇಲೆ ಎಣ್ಣೆಯಲ್ಲಿ ಬಿಡೋದು. ಸೈಡಿಂದ ಬಿಡಿ ಮೆಲ್ಲನೆ, ಈ ರೀತಿ ಚಪ್ಪಟೆ ಮಾಡಿ ಇನ್ನೊಂದು ಕೈಯಲ್ಲಿ ತೆಗೀರಿ, ಮೆಲ್ಲನೆ ಬಿಡಿ. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಫಾಸ್ಟಲ್ಲಿ ಇಡಬೇಡಿ. ನೋಡಿ ಎಷ್ಟು ಈಸಿ ಉಂಟು ನೋಡಿ. ಹಾಗೂ ಮನೆಯಲ್ಲಿ ಮಾಡಿದ್ದು ಹೊರಗಡೆ ಮಾಡೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಲೂರಯ್ಯ ಅಥವಾ ಉಸ್ಲ ನೋಡಿ ಕರೆಕ್ಟಾಗಿ ಬಂದಿದೆ, ನೋಡ್ಬೋದು ನೀವು. ಆಮೇಲೆ ಫಸ್ಟ್ ಮಾಡುವವರು ಶೇಪ್ ರೌಂಡೇ ಆಗಬೇಕು, ಅದೇ ಆಗಬೇಕು, ಇದೇ ಆಗಬೇಕು, ಅದಕ್ಕೆಲ್ಲ ತಲೆ ಕೆಡಿಸ್ಲಿಕ್ಕೆ ಹೋಗಬೇಡಿ. ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು. ಆದರೆ ಟ್ರೈ ಮಾಡ್ತಾನೆ ಇರಬೇಕು. ಒಂದು ಸರಿಯಾಗಲಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಇನ್ನೊಮ್ಮೆ ಟ್ರೈ ಮಾಡಬೇಕು. ಆವಾಗಲೇ ಯಾವುದೇ ರೆಸಿಪಿ ಕಲೀಲಿಕ್ಕೆ ನಮಗೆ ಸರಿಯಾಗಿ ಆಗೋದು. ನೋಡಿ ಇವಾಗ ಫ್ರೈ ಆಗಿದೆ, ಕೆಂಪಾಗಿದೆ, ಕರೆಕ್ಟಾಗಿ ನೋಡ್ಬೋದು ನೀವು. ಒಮ್ಮೆಲೆ ನಿಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದರೆ ನೋಡಿ ಈ ರೀತಿ ಮಾಡಿ. ಈ ರೀತಿ ಸೌಂಡ್ ಬಂದರೆ ಇದು
ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಫಸ್ಟಿಗೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಫ್ರೈ ಮಾಡುವಾಗ ಸ್ವಲ್ಪ ಕಲರ್ ಬರುವಾಗ ಜೋರಲ್ಲಿಟ್ಟರೆ ಆಯಿತು ಗ್ಯಾಸನ್ನು. ಆಗ ಕರೆಕ್ಟಾಗಿ ಅದು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಕರೆಕ್ಟಾಗಿ ಬೇಯುತ್ತೆ. ನೆನಪಲ್ಲಿಡಿ ಅದನ್ನು. ಓಕೆ ನೋಡಿ, ಮಸಾಲ ವಡ ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ, ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ ಟ್ರೈ ಮಾಡಿ ನೋಡಿ. ಯಾರಾದರೂ ಮಸಾಲ ವಡ ತಿನ್ನದವರು ಜಸ್ಟ್ ಟ್ರೈ ಮಾಡಿ. ಓಕೆ, ಇವಾಗ ನಾನು ಇದನ್ನು ಒಂದು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಒಳಗಡೆ. ನೋಡಿ ಇವಾಗ ಎಷ್ಟು ಸರಿಯಾಗಿ ಬಂದಿದೆ ನೋಡಿ, ಇದು ಒಳಗಡೆ ಸರಿಯಾಗಿ ಬೇಯ್ದು ಸರಿಯಾಗಿ ಕರೆಕ್ಟಾಗಿ ಬಂದಿದೆ. ಇದೇ ರೀತಿ ಬರಬೇಕಿದು, ತುಂಬ ಕರೆಕ್ಟಾಗಿದೆ ಇದು. ಓಕೆ, ಮಸಾಲ ವಡೆ ರೆಡಿ ಆಯಿತು. ನಾನಂತೂ ತಿಂತೀನಿ. ಇನ್ನು ನೀವು ಮಾಡಿ ತಿನ್ನೋದೊಂದು ಬಾಕಿ ಉಂಟು. ಪ್ಲೀಸ್ ಮಾಡಿ ಟ್ರೈ ಮಾಡಿ ತಿನ್ನಿ, ತುಂಬ ಚೆನ್ನಾಗಿದೆ. ಚಟ್ನಿ ಒಟ್ಟಿಗೆ ತಿನ್ಬೋದು, ಊಟದೊಟ್ಟಿಗೆ ತಿನ್ಬೋದು, ಖಾಲಿನೂ ತಿನ್ಬೋದು, ಟೀ ಒಟ್ಟಿಗೆ ತಿನ್ಬೋದು, ಹೇಗೆ ಬೇಕು ನಿಮಗೆ ಹಾಗೆ ತಿನ್ಬೋದು ನೀವು. ತುಂಬ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.